ಹಾಯ್ ಫ್ರೆಂಡ್ಸ್, ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ನಾವು ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ಅಂದರೆ, ನಾನಿವತ್ತು ಸಿಲ್ಕ್ ಥ್ರೆಡ್ ವರ್ಕ್ನ ಹೇಳ್ಕೊಡ್ತೀನಿ. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದಕ್ಕೆ ನಮಗೆ ಏನೇನು ಬೇಕಪ್ಪ ಅಂದರೆ 2 ಸಿಲ್ಕ್ ಥ್ರೆಡ್ ಬೇಕು, 2 ಸಿಲ್ಕ್ ಥ್ರೆಡ್ ಮತ್ತು ಮಾಮೂಲಿ ತುಲಿಪ್ ನೀಡಲ್ ಬೇಕು ಮತ್ತು ಕಟರ್ ಬೇಕು. ಹೇಗೆ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. 2 ಬೇಕು ನಮಗೆ, ಸಿಂಗಲ್ ಇದ್ದರೆ ಆಗಲ್ಲ, ಯಾಕಂದರೆ ಸಿಲ್ಕ್ ಥ್ರೆಡ್ ಅಲ್ವಾ, ನಮಗೆ ವರ್ಕ್ ಮಾಡಿದ್ರೆ ಅಷ್ಟೊಂದು ಲುಕ್ ಕಾಣಲ್ಲ. ಅದಕ್ಕೋಸ್ಕರ ನಾವು 2 ಥ್ರೆಡ್ಡಿಂದ ವರ್ಕ್ ಮಾಡಬೇಕಾಗುತ್ತೆ. ನಾಟ್ ಹಾಕ್ಕೊಳ್ಳಿ ಫಸ್ಟು ಥ್ರೆಡ್ಗೆ. ಸಿಲ್ಕ್ ಥ್ರೆಡ್ ಅಲ್ವಾ, ಕಟ್ಟಾಗಿಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡಿ. ನೋಡಿ, ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಥ್ರೆಡ್ನ ಕೆಳಗಡೆಯಿಂದ ತೊಗೋಬೇಕು. ಮಾಮೂಲಿ ಜರಿ ಥ್ರೆಡ್ ಹೇಗೆ ವರ್ಕ್ ಮಾಡೋದು ಅದೇ ರೀತಿ, ಆದರೆ 2 ಥ್ರೆಡ್ನ ಯೂಸ್ ಮಾಡಿ ವರ್ಕ್ ಮಾಡೋದು. ಸ್ವಲ್ಪ ನಿಧಾನಕ್ಕೆ ವರ್ಕ್ ಮಾಡಿ, ಗಡಿಬಿಡಿ ಮಾಡ್ಕೋಬೇಡಿ, ಕಟ್ಟಾಗಿಬಿಡುತ್ತೆ. ಸಿಲ್ಕ್ ಥ್ರೆಡ್ ಸ್ವಲ್ಪ ಸ್ಮೂತ್ ಅಲ್ವಾ, ಸಿಲ್ಕ್ ಥ್ರೆಡ್ಡು ಕಟ್ಟಾಗಿಬಿಡುತ್ತೆ. ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಫಸ್ಟ್ ಕ್ಲಾಸ್ ಏನು ಮಾಡಿದ್ವು ಅದ್ರ ಪಕ್ಕನೇ ಸಿಲ್ಕ್ ಥ್ರೆಡ್ ವರ್ಕ್ನು ಮಾಡೋಣ. ಆಯಿತಾ, ಸ್ಟಾರ್ಟ್ ಮಾಡೋಣ. ನೋಡಿ, ಬಂದಿದೆ ಅಲ್ವಾ 2 ಥ್ರೆಡ್ಡು. ನಾವು ನೋಡ್ಕೋಬೇಕು 2 ಥ್ರೆಡ್ ಬಂದಿದೆಯೋ ಇಲ್ವೋ ಅಂತ ನೋಡಿಕೊಂಡು ವರ್ಕ್ ಮಾಡ್ತಾ ಹೋಗಬೇಕು. ನೋಡಿ, ಸೇಮ್ ಚೈನ್ ಸ್ಟಿಚ್. ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಕಟ್ಟಾಗಿಬಿಡುತ್ತೆ. ಈ ಥರ ಜೋರಾಗಿ ಹೇಳಿದ್ರೂ ಕಟ್ಟಾಗಿಬಿಡುತ್ತೆ. ಜರಿ ಥ್ರೆಡ್ಡಲ್ಲಿ ಒಂದು ಸ್ವಲ್ಪ ಜರಿ ಥ್ರೆಡ್ ಬಂದ್ಬಿಟ್ಟು ಕ್ವಾಲಿಟಿಯಾಗಿರುತ್ತೆ, ಕಟ್ಟಾಗಲ್ಲ ಅದು ಹೇಗೆ ಹೇಳಿದ್ರು. ಬಟ್ ಈ ಸಿಲ್ಕ್ ಥ್ರೆಡ್ ಇದೆಯಲ್ಲ, ಕಟ್ಟಾಗಿಬಿಡುತ್ತೆ. ಅದಕ್ಕೆ ನಿಧಾನವಾಗಿ ವರ್ಕ್ ಮಾಡಿ, ಬರುತ್ತೆ. ಸ್ವಲ್ಪ ಸ್ಲೋ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು ಮೇನಾಗಿ ಬೇಕಾಗಿರೋದು ಪ್ರಾಕ್ಟೀಸ್ ಇದಕ್ಕೆ, ಆಯಿತಾ. ನಾಟ್ ಹಾಕ್ಬಿಡಿ ಇಲ್ಲಿ ಲಾಸ್ಟ್ಗೆ.
ಮತ್ತೆ ನಾಟ ಹಾಕ್ಕೊಳ್ಳಿ, ಕಟ್ ಮಾಡಿ ಥ್ರೆಡ್ ನೋಡಿ ಈ ಥರ ಆಗಿಬಿಡುತ್ತೆ. ನಾವು ಜೋರಾಗಿ ಹೇಳಿದ್ರೆ ಈ ಥರ ಆದರೆ ತೆಗೆದುಬಿಡಿ, ಮತ್ತು ನೆಕ್ಸ್ಟ್ ನಮಗೆ ವರ್ಕ್ ಕ್ಲೀನಾಗಿ ಬರೋಲ್ಲ. ನಾಟ್ ಹಾಕ್ಬಿಟ್ಟು ಬೇರೆ ಥ್ರೆಡ್ ತೊಗೊಂಡ್ಬಿಡಿ, ಮತ್ತು ನಾಟ್ ಹಾಕ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ಇವಾಗ ಶೇಪ್ಸ್ಗಳನ್ನ ವರ್ಕ್ ಮಾಡೋಣ. ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನಿನ್ನೆ ಹಾಗೆ ನಾನು 2 ಶೇಪ್ಸ್ ಅಷ್ಟೇ ವರ್ಕ್ ಮಾಡಿ ತೋರಿಸ್ತೀನಿ. ಮಿಕ್ಕಿದ್ನ ವರ್ಕ್ ಮಾಡಿಕೊಡಿ, ಪ್ರಾಕ್ಟೀಸ್ ಮಾಡಿ. ವರ್ಕ್ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಡಬಲ್ ಇದೆಯಾ ಅಂತ ನಾವು ಚೆಕ್ ಮಾಡ್ತಾ ಇರಬೇಕು. ನೋಡಿ, ಸಿಂಗಲ್ ಬಂದುಬಿಟ್ಟಿದೆ ನನಗೆ ವರ್ಕ್ ಮಾಡ್ತಾ. ನೋಡಿ, ಇದು ನಾಟ್ ಹಾಕ್ಕೊಳ್ಳಿ. ಸೇಮ್ ಪಕ್ಕದಲ್ಲಿ ಇನ್ನೊಂದು ಥ್ರೆಡ್ನ ತಗೊಂಡು ಫಸ್ಟ್ ತೆಗೆದಿರೋ ಥ್ರೆಡ್ ಒಳಗಡೆ, ರಿಂಗ್ ಒಳಗಡೆ ಥ್ರೆಡ್ನ ಎಳಿಬೇಕು. ಕೆಳಗಡೆ ನಾವು ಎಳಿಬೇಕು. ಲಾಕ್ ಆಗುತ್ತೆ. ಮತ್ತು ಕೆಳಗಡೆ ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಆಯಿತಾ? ನೋಡಿ, ಇದೇ ರೀತಿ ಪ್ರಾಕ್ಟೀಸ್ ಮಾಡಿ. ಇನ್ನೆರಡು ಶೇಪ್ಸ್ನ ನೀವೇ ಕಂಟಿನ್ಯೂ ಮಾಡಿ. ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನಾನು ಮಾಡ್ತಾ ಇರೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಬಂದು ಫಸ್ಟ್ ವಾಚ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.